ಸರ್ ಇನ್ನೊಂದು ಈ ವಿದೇಶಿ ಪ್ರಜೆಗಳು ಸರ್, ಅದರಲ್ಲೂ ಆಫ್ರಿಕನ್ ಪ್ರಜೆಗಳು ಸಿಕ್ಕಾಪಟ್ಟೆ ಹಾವಳಿ. ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ, ಬಿಸ್ನೆಸ್ ವೀಸಾ ಮೇಲೆ ಬರ್ತಾರೆ. ಅದು ಎಕ್ಸ್ಪೈರಿ ಆದ್ರೂ ಕೂಡ, ವೀಸಾ ಎಕ್ಸ್ಪೈರಿ ಆದ್ರೂ ಕೂಡ ಇಲ್ಲೇ ಇದ್ಬಿಡ್ತಾರೆ ಸರ್. ಕೆಲವೊಬ್ರು, ನಾನು ಇದು ಅಲಿಗೇಷನ್ ಅಂತಲ್ಲ, ಕೆಲವೊಬ್ರು ಸ್ಥಳೀಯ ಪೊಲೀಸರಿಗೆ ಗಮನಕ್ಕೆ ಇರಲ್ಲ. ಅದನ್ನ ಹೋಗ್ಬಿಟ್ಟು CCB ಅವರು ರಿಕವರಿ ಮಾಡ್ಕೊಂಡು ಬರ್ತೀರಿ ಸರ್. ಈ ನೈಜೀರಿಯನ್ ಪ್ರಜೆಗಳನ್ನ ಈ ಮಟ್ಟ ಹಾಕೋದಕ್ಕೆ ಕಂಪ್ಲೀಟಾಗಿ ಆಗೋದೇ ಇಲ್ವಾ ಅಂತ? ಖಂಡಿತ ನೋಡಿ, ನಮ್ದು ಇಲ್ಲೆಲ್ಲ ಫಾರಿನ್ ರಿಲೇಷನ್ಶಿಪ್ಸ್ ಇನ್ವಾಲ್ವ್ ಇರ್ತದೆ. ಸೊ ಅವರು ಇಲ್ಲಿ ನಮ್ಮ ದೇಶಕ್ಕೆ US ಆದಮೇಲೆ ನೆಕ್ಸ್ಟ್ ಇಂಡಿಯಾನೇ ಅವರು ಒಂದು ಸ್ಟಡೀಸ್ಗಾಗಲಿ ಬಿಸ್ನೆಸ್ಗಾಗಲಿ ಇಲ್ಲೆಲ್ಲ ಬರೋದಕ್ಕೆ ಸಾಕಷ್ಟು ಆಫ್ರಿಕನ್ ಕಂಟ್ರೀಸ್ ಎಲ್ಲ ಇಲ್ಲಿ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಸ್ಟಡಿ ವೀಸಾ ಅಥವಾ ಬಿಸ್ನೆಸ್ ವೀಸಾ ಅಂತ ಅಂದ್ಕೊಂಡ್ಬಿಟ್ಟು ಈ ಪೆಡ್ಲರ್ಸ್ ಕೂಡ ಏನು ಮಾಡಿದ್ದಾರೆ, ಅವ್ರನ್ನ ಬಳಕೆ ಮಾಡಿಬಿಟ್ಟು, ಅವರು ಬಡತನದಿಂದ ಬಂದಿರ್ತಾರೆ, ಇಲ್ಲೇನೋ ಒಂದು ಓದ್ಕೊಂಬಿಟ್ಟು ಮೇಲೆ ಬರ್ಬೇಕಂತಿರ್ತಾರೆ, ಅಂಥವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಈ ಪೆಡ್ಲರ್ಸು ಅವ್ರನ್ನ ಈ ದಂಧೆಗೆ ಇಳಿಸ್ತಾರೆ. ಅವ್ರಿಗೂ ಆ ಆಫ್ರಿಕನ್ ಕಂಟ್ರಿಯಿಂದ ಇಲ್ಲಿಗೆ ಕಳಿಸ್ಬಿಟ್ಟು ನಿಮಗೆ ಎಜುಕೇಷನ್ಗೆ ಸ್ಪಾನ್ಸರ್ ಮಾಡ್ತೀವಿ, ನೀವು ಓದ್ಕೊಡಿ, ನಿಮಗೆಲ್ಲ ಹೋಗೋ ಟು ಆ್ಯಂಡ್ ಫ್ರೋ ಚಾರ್ಜಸ್ ಎಲ್ಲ ನಾವೇ ಮಾಡ್ತೀವಿ ಅಂತೇಳಿ ಅವ್ರದ್ದು ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಇವನ್ನ ಡ್ರಗ್ ಪೆಡ್ಲಿಂಗ್ ಆ್ಯಕ್ಟಿವಿಟಿಗೆ ಇಳಿಸ್ಬೇಕು ಅನ್ನೋದು ಇರ್ತದೆ. ಸಾಕಷ್ಟು ಜನ ಇಲ್ಲಿ ಫಸ್ಟ್ ಟೈಮರ್ಸ್ ಬಂದವರೆಲ್ಲ ಅವರು ಅದೇ ಥರ ಸಿಗಾಕ್ಕೊಡ್ತಾರೆ. ಇದು ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ವಿವಿಧ ಡಿಪಾರ್ಟ್ಮೆಂಟ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವ್ರು ಏನು ಆ್ಯಕ್ಟಿವಿಟಿ ಮಾಡ್ತಾರೆ, ಯಾವಾಗ ಬಂದರು, ಯಾವಾಗ ಹೋಗ್ತಾ ಇದ್ದಾರೆ, ಓವರ್ ಸ್ಟೈಲ್ ಇದ್ದರೆ ಲಾಸ್ಟ್ ಇಯರ್ ನಾವು ನೋಡಿದ ಒಂದು 400ಕ್ಕೂ ಜಾಸ್ತಿ ಜನನ ನಾವು ಡಿಪೋರ್ಟ್ ಮಾಡಿದ್ದೀವಿ. ಅದು ಕಂಟಿನ್ಯೂ ಆಗ್ತದೆ. ಈ ವರ್ಷನೂ ಕೂಡ ಅದನ್ನೇ ಡಿಪೋರ್ಟ್ ಮಾಡ್ಕೊಂಡೇ ಮಾಡ್ತಾನೆ ಇರ್ತೀವಿ. ಸೊ ಸತತವಾಗಿ ಇವ್ರದ್ದು ಏನೇ ಆ್ಯಕ್ಟಿವಿಟಿ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಯಾವುದೇ ಕೇಸಲ್ಲಿ ಇನ್ವಾಲ್ವ್ ಇತ್ತಂದರೆ ಬೇರೆ ರಾಜ್ಯದ ಪೊಲೀಸವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು NCB ಆಗಲಿ, FRR ಆಗಲಿ, ಮತ್ತು ಈ ಥರ ಏಜೆನ್ಸಿಗಳು ಎಲ್ಲರನ್ನ ಬಳಕೆ ಮಾಡ್ಕೊಂಬಿಟ್ಟು ಅವ್ರನ್ನ ಮಟ್ಟ ಹಾಕೋದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಸರ್ ಕೊನೆಯದಾಗಿ ಎಕನಾಮಿಕ್ಸ್ ಅಫೆನ್ಸಲ್ಲಿ ಕೆಲವೊಂದು ಅಂಶಗಳನ್ನು ನೀವು ಹೇಳೋದಾದ್ರೆ ಅದು ಯಾವ ರೀತಿ ವರ್ಕ್ ಆಗ್ತಿದೆ? ಎಕನಾಮಿಕ್ ಅಫೆನ್ಸಸ್ ಅಂತಂತ ಹೇಳಿದ್ರೆ ಸಾಕಷ್ಟು ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ, ಪ್ಲಸ್ ನೆಗೆಟಿವ್ ಅಥವಾ ಫೇಕ್ ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾರೆ, ಅಥವಾ ಜನರಿಗೆ ಜಾಬ್ ಕೊಡಿಸ್ತೀವಿ ಅಂತಂತ ಹೇಳಿಬಿಟ್ಟು ನಂಬಿಸ್ಬಿಟ್ಟು ಅದನ್ನು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾರೆ. ಇಂಥ ಅಫೆನ್ಸಸ್ಗಳಿಗೆ ನಾವು ಕಡಿವಾಣ ಹಾಕೋದಕ್ಕೆ ಅದರಲ್ಲಿ ಕೂಡ ಮಾಹಿತಿ ತೆಗೆದುಬಿಟ್ಟು ನಾವು ಆಗಾಗ ರೇಟ್ ಮಾಡ್ತೀವಿ. ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ಸ್ ಕೂಡ ಅದು ಕೂಡ ಒಂದು ಫೇಕ್ ಇದನ್ನು ಮಾಡ್ತಾರೆ. ಅದು ಮತ್ತು ವಾಚಸ್ ಹಿಡ್ತಿದ್ದೀವಿ, ಫೇಕ್ ವಾಚಸ್ ಹಿಡ್ತಿದ್ದೀವಿ, ಮೊಬೈಲ್ ಫೋನ್ಸು ಹಿಡ್ತಿದ್ದೀವಿ. ಸೊ ಇದೆಲ್ಲ ನಮ್ಮ ಕಂಟ್ರಿಗೆ ರೆವಿನ್ಯೂಸ್ ಲಾಸ್ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅಂಥವ್ರದ್ದು ವಿರುದ್ಧ ಕೂಡ ನಾವು ಇಂಟೆಲಿಜೆನ್ಸ್ ತೆಗೆದುಬಿಟ್ಟು ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ.